ಅಂತ. ಆ ಅಭದ್ರತೆ ಇವತ್ತು ಸಮಾಜದಲ್ಲಿ ಎಲ್ಲ ಭಾಗಗಳಲ್ಲೂ ಇದೆ ಸರ್. ಇವಾಗ ಶಿಕ್ಷಣದ ವಿಷಯಕ್ಕೆ ಬರೋದಾದ್ರೆ, ನಿಮಗೆ ತುಂಬಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯೋ ಮಕ್ಕಳಿಗೂ ತುಂಬಾ ಕಡಿಮೆ ದುಡ್ಡಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯೋ ಮಕ್ಕಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಅವರಿಬ್ರು ಒಟ್ಟಿಗೆ ಕೂರಕ್ಕಾಗಲ್ಲ, ಒಟ್ಟಿಗೆ ಬೆರೆಯಕ್ಕಾಗಲ್ಲ, ಒಂದೇ ಶಾಲೆಗೆ ಹೋಗಕ್ಕಾಗಲ್ಲ. ಮೊದಲಾದ್ರೆ ಈ ಜಾತಿ ಪದ್ಧತಿಯ ಮೂಲಕ ಎಲ್ಲರನ್ನು ವಿಭಜಿಸ್ತಾ ಇದ್ರು. ಆದ್ರೆ ಇವತ್ತಿನ ಕಾಲಮಾನದಲ್ಲಿ ಸ್ಟೇಟಸ್ ಮೂಲಕ, ಅಂದ್ರೆ ಎಕನಾಮಿಕ್ ಸ್ಟೇಟಸ್ ಮೂಲಕ ವಿಭಜಿಸ್ತಾ ಇದ್ದಾರೆ. ಹೌದು, ಅದು ಒಂದು ಅಭದ್ರತೆನೆ. ಅಭದ್ರತೆ ಅಂತಲ್ಲ, ಈ ಕೊರಗಿದೆ ಅವ್ರಿಗೆ. ನನಗಾಗಲಿಲ್ಲ, ಒಳ್ಳೆ ಶಾಲೆ ಸಿಕ್ಕಿಲ್ಲ ನನಗೆ. ಒಂದು ತಮಾಷೆ, ನಾನು ಹತ್ತಿರದ ಬಳಗದಲ್ಲೇ ಹೇಳ್ತೀನಿ. ಹುಡುಗ ಅವನು IIMಗೆ ಹೋಗಲಿಲ್ಲ, ಬರೀ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡ. ಬುದ್ಧಿವಂತ, ಅಸಾಧ್ಯ ಬುದ್ಧಿವಂತ. ಅವನು ತುಂಬ ಚೆನ್ನಾಗಿ ಎತ್ತರಕ್ಕೆ ಹೋಗ್ಬಿಟ್ಟ ಕಂಪ್ನಿಯಲ್ಲಿ. ಅವನ ಕೈ ಕೆಳಗೆ ಸುಮಾರು 32 ಜನ MBA ಕೆಲಸ ಮಾಡ್ತಾರೆ. ಎಲ್ಲ IIM ಹೋದವರೆ, ಎಲ್ಲರೂ ಬೇರೆ ದೇಶದಲ್ಲಿ ಮಾಡಿ ಬಂದವರೆ. ಇವ್ನು ನನಗೆ ಹೇಳ್ತಾ ಇದ್ದ, ನೋಡಿ ನಾನು MBA ಮಾಡಿಲ್ಲ, ಇವರೆಲ್ಲ ನಾನು ರಿಪೋರ್ಟ್ ಮಾಡ್ತಾರೆ. ಮೊದಲು ನನಗೆ ಹೊರಗಿತ್ತು ಅಂತ ಹುಡುಗ ಪ್ರಾಮಾಣಿಕವಾಗಿ ಹೇಳಿದ್ದು. ನನಗೆ ಹೊರಗಿತ್ತು, ಇವರೆಲ್ಲ IIT IIM ಅಲ್ಲಿ ಓದೋರು, ನಾನು ಓದಿಲ್ಲ. ಅದು ನನಗೆ ಅರ್ಥ ಆಯಿತು, ನಿಮ್ಮ ಇನ್ಸ್ಟಿಟ್ಯೂಷನ್ ಹೆಸರು ಮುಖ್ಯ ಅಲ್ಲ, ಏನು ಕಲ್ತಿದ್ದೀರಿ ಮುಖ್ಯ. ನಾನು IIM ಅಹಮದಾಬಾದ್ ಅಂದ ತಕ್ಷಣ ದೊಡ್ಡವರಾಗಲ್ಲ ನೀವು. ಬಟ್ ಸ್ಟಿಲ್ ಇಟ್ ವರ್ಕ್ಸ್ ಸರ್. ಸಮಾಜದಲ್ಲಿ IIM ಅಹಮದಾಬಾದ್ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಹೆಸರಿದೆ. ಆಗತ್ತೆ. ಆದರೆ ಮುಂದೆ ಲೈಫಲ್ಲಿ ಭಾಳ ದಿವಸ ನೋಡಿ, ಮುಂದೆ ಜಾಬ್ ಚೇಂಜ್ ಓವರ್ ನೋಡ್ತಾ ಹೋಗಿ ನೀವು. ನಿಮ್ಮ ಕೊನೆಗೆ ಕಂಪ್ನಿಯವ್ರು ಯಾಕೆ ಮಾಡ್ತಾರೆ? ಅವರು ಟ್ಯಾಗ್ ಬೇಕಾಗಿಲ್ಲ ಅವರಿಗೆ, ನಿಮ್ಮ ಪರ್ಫಾರ್ಮೆನ್ಸ್ ಬೇಕು. ಪರ್ಫಾರ್ಮೆನ್ಸ್ ಇದ್ದರೆ IIM ಅಹಮದಾಬಾದ್ ಓಕೆ. ಪರ್ಫಾರ್ಮೆನ್ಸ್ ಇಲ್ಲದೆ ಹೋದರೆ ಬರೀ ಬೋರ್ಡ್ ಹಿಡ್ಕೊಂಡು ಅಡ್ಡಾಡೋಕ್ಕಾಗಲ್ಲ ನಿಮಗೆ. ಯು ಕ್ಯಾನ್ ಬಿ ಸಕ್ಸಸ್ಫುಲ್. ನಾನು ಎಷ್ಟೋ ಜನ ನೋಡಿದ್ದೇನೆ, ದೊಡ್ಡ ದೊಡ್ಡ ಸಂಸ್ಥೆಗಳು ಓದ್ದವರು ಎತ್ತರಕ್ಕೆ ಹೋಗಲೇ ಇಲ್ಲ, ನಿಂತ್ಕೊಂಡ್ಬಿಟ್ರು. ಯಾಕಂದರೆ ಒಳಗಡೆ ಶಕ್ತಿ ಇಲ್ಲಲ್ಲ. ಈ ಬ್ಯಾಟ್ರಿ ಎಷ್ಟೇ ಪಾಲಿಷ್ ಮಾಡಿದ್ರೆ ಒಳಗಡೆ ಸೆಲ್ ಇಲ್ಲ ಅಂದರೆ ಏನಾಗುತ್ತೆ? ಆದರೆ ಕೆಲವು ಹುಡುಗರು ಸಣ್ಣ ಸಣ್ಣ ಸಂಸ್ಥೆಯಲ್ಲಿ ಓದ್ದವರು, ನಾನು ಅದೇ ಹೇಳೋದು, ಕಲಾಂ ಎಂದೂ IITಗೆ ಹೋಗಲೇ ಇಲ್ಲ. KR ನಾರಾಯಣನ್ ಹೋಗಲಿಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ. ಮನಮೋಹನ್ ಸಿಂಗ್ ದೊಡ್ಡ ಸಂಸ್ಥೆಗೆ ಹೋಗಿ ನಂತರ ಹೋದರು. ಕಲ್ತದ್ದೆಲ್ಲ ಪಂಜಾಬ್ದ ಹಳ್ಳಿಯಲ್ಲಿ ಕಲ್ತದ್ದು. ಅವ್ರಿಗೆ ಹೆಂಗೆ ಬಂತು ಸರ್? ಅವೆಲ್ಲ ಉದಾಹರಣೆಗಳು, ಬೆರಳಿಕೆಯ ಉದಾಹರಣೆಗಳು. ನೀವು ಆರಂಭದಲ್ಲೇ ಒಂದು ಉದಾಹರಣೆ ಕೊಟ್ರಿ. 4.5 ಕೋಟಿಯ ಸಂಬಳ ಇದ್ದವನು ನೇಣಿಗೆ ಶರಣಾಗ್ಬಿಟ್ಟ. ಯಾಕೆಂದರೆ ತನ್ನ ಸಹೋದ್ಯೋಗಿ ಕೆಲಸ ಹೋಗಿತ್ತು, ತಂದು ಹೋಗಬಹುದು ಅನ್ನೋ ಭಯದಲ್ಲಿ ಅಂತ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಮತ್ತು ಯಾರು ನಾವು ವಿದ್ಯಾರ್ಥಿಗಳನ್ನು ಹೊರಗೆ ತರ್ತಾ ಇದ್ದೀವಲ್ಲ, ಅವರೆಲ್ಲರೂ ಇದೇ ಸರ್ಕಲಲ್ಲಿ ಸುತ್ತಾ ಇರೋರು. SSLC ಫೇಲ್ ಆದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಜಾಬ್ ಕಳ್ಕೊಳ್ಳಿದ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಜಾಬ್ ಸಿಗಲಿಲ್ಲ ಅಂದರೆ ಸೂಸೈಡ್. ನನಗೆ ಒಂದೊಂದು ಸಲ ಅನ್ಸಕ್ಕೆ ಶುರು ಆಗುತ್ತೆ, ಭಯ ಆಗಕ್ಕೆ ಶುರು ಆಗುತ್ತೆ, ಇಡೀ ಸಮಾಜನೇ ಡಿಪ್ರೆಷನಲ್ಲಿ ಮುಳುಗೋಗಿದೆಯಾ ಅಂತ. ಅಲ್ಲ, ಅದಕ್ಕೆ ಕಾರಣ ಇಷ್ಟೇ, ನಾವು ಅನ್ನೆಸೆಸರಿ ಎಂಫಸಿಸ್ ಕೊಟ್ಟಿದ್ದೀವಿ. ಈಗ ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ನೋಡೋ SSLC ಎಕ್ಸಾಮಿನೇಷನು 80 ತೊಗೋಬೇಕು, 90 ತೊಗೋಬೇಕು. ಎಷ್ಟು ಅಪೇಕ್ಷೆಗಳು ಒಂದು ತಲೆ ಮೇಲೆ ಇದೆ ಅಂದರೆ, ಆಗದೆ ಹೋದರೆ ಇರಪ್ಪ, ಎಷ್ಟು ಮಂದಿ ನಿರಾಶೆ ಮಾಡ್ತೀನಿ ಅಂತ. ನಮ್ಮ ಮಕ್ಕಳಿಗೆ ಹೇಳಬೇಕು ನಾವು, ನೋಡಪ್ಪ, ನೀನು ಫೇಲ್ ಆಗೋದೊಂದು ಪರೀಕ್ಷೆಯಲ್ಲಿ, ಜೀವನದಲ್ಲಲ್ಲ. ಜೀವನದಲ್ಲಿ 100 ಪರೀಕ್ಷೆ ಬರುತ್ತೆ, 1000 ಪರೀಕ್ಷೆ ಬರುತ್ತೆ. ಅದನ್ನ ಹೇಳೋರು ಇಲ್ಲಲ್ಲ. ಈಗ ಅಪ್ಪ ಅಮ್ಮಂದು ತಪ್ಪಲ್ಲ. ಅವ್ರಿಗೇನು, ಒಳ್ಳೆ ಮಾರ್ಕ್ಸ್ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಕ್ಕರೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ ಅಂತ. ಸಮಾಜದಲ್ಲಿ ಒಂದು ರೇಸ್ ಇದೆ ಸರ್. ಇದೆ, ರೇಸೇ ಅದು, ಪಕ್ಕಾ ರೇಸೇ ಅದು. ಆ ರೇಸಿಗೆ ತಂದೆ ತಾಯಿ ಒಗ್ಗೊಂಡ್ಬಿಟ್ಟಿದ್ದಾರೆ. ನನ್ನ ಮಗ ಇವತ್ತು ಅಷ್ಟು ಮಾಡ್ದ ಅಂತ ಹೇಳಿದ್ರೆ, ಅಂದರೆ ಅನಿವಾರ್ಯವಾಗಿ ಮಗುವಿನ ಮೇಲೆ ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಮಗು ಅನುಭವಿಸುತ್ತೆ. ಅದು ಪ್ರೆಷರ್ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾ? ಅನ್ವಿಲ್ಲಿಂಗ್ ಇಂಜಿನಿಯರ್ ಆಗೋದಕ್ಕಿಂತ ವಿಲ್ಲಿಂಗ್ ಆರ್ಟಿಸ್ಟ್ ಆಗೋದು ಒಳ್ಳೇದಲ್ವಾ? ಈಗ ನಾವು ನೋಡಿದ್ದೀವಿ, ಎಷ್ಟೋ ಕಲಾವಿದರಿದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಗಿಂತ ಕೋಟಿಗಟ್ಟಲೆ ಗಳಿಸ್ತಾರೆ. ಇವತ್ತು ನಾವು ಹೇಳುವಂಥ ಕ್ರಿಕೆಟ್ ಆಟಗಾರರು, ದೊಡ್ಡ ದೊಡ್ಡವ್ರು ಯಾರನ್ನ ಐಕಾನಿಕ್ ಅಂತೀವೋ, ಅವ್ರು ಯಾರೂ ಡಿಗ್ರಿ ಮಾಡಿದವರಲ್ಲ. ಆದರೆ ಅವ್ರು ಗಳಿಸೋದು 1000 ಜನ IT ಇಂಜಿನಿಯರ್ಸ್ ಗಳಿಸ್ಬಿಟ್ಟು ಒಬ್ಬರೇ ಗಳಿಸ್ತಾರೆ. ಗಳಿಸೋದಷ್ಟೇ ಅಲ್ಲ, ಪ್ರಸಿದ್ಧರಾಗಿದ್ದಾರೆ, ಜನಕ್ಕೆ ಗೊತ್ತಿದೆ ಅವ್ರು ಯಾರು ಅಂಥೇಳಿ. ಅಂದರೆ ನಾನು ಒಂದೇ ಪ್ರಶ್ನೆ ಕೇಳೋದು, ನಮ್ಮಲ್ಲಿ ಭ್ರಮೆಗಳನ್ನು ಹೆಂಗೆ ಸೃಷ್ಟಿ ಮಾಡಿದ್ದೀವಿ ಅಂದರೆ, ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿತ್ತು SSLCಯಲ್ಲಿ ಗಣಿತಲ್ಲಿ? ಯಾರೂ ಕೇಳಲ್ಲ. ಶಹನಾಯಿ ಒಂದು ಸಾಕಲ್ಲ. ಶಹನಾಯಿ ಅಂತ ಪ್ರಚಾರವಾದಂಥ ಮಾಧ್ಯಮ ಅಲ್ಲ ಮೊದಲದು. ಬರೀ ಮದುವೆಯಲ್ಲಿ ಸಂಭ್ರಮಗಳಲ್ಲಿ ವಾಲ್ಗ ಓದಿಸೋದು ಅಂತಿದ್ವಿ. ಅಂಥ ಉಪಕರಣ ಇಟ್ಟುಕೊಂಡು ಜಗತ್ ಪ್ರಸಿದ್ಧ ಮಾಡಿ ಭಾರತ ರತ್ನ ಆಗಲಿಲ್ವಾ? ಅವ್ರಿಗೆ ಹೊರಗೆ ಬರಲೇ ಇಲ್ಲ ಕೊನೆವರೆಗೂ. ಅವ್ರು ಕಂಡಿದ್ದೇನೆ ನಾನು, ಹೊರಗೆ ಬರಲಿಲ್ಲ ಅವರಿಗೆ. ಆನಂತರ ನಮ್ಮ ಲತಾ ಮಂಗೇಶ್ಕರ್ ಅವರಿಗೆ ಹಾಡೋದು ಬಿಟ್ಟರೆ ಇನ್ನೇನು ಬರ್ತಿತ್ತೋ ಗೊತ್ತಿಲ್ಲ, ಹಾಡು ಒಂದೇ ಸಾಕು, ಭಾರತ ರತ್ನ ಆಗಲಿಲ್ವಾ? ತೆಂಡೂಲ್ಕರ್ ಕ್ರಿಕೆಟ್ ಒಂದೇ ಸಾಕಾಯ್ತಲ್ಲ. ಅಂದರೆ ನಾನು ಮಕ್ಕಳಿಗೆ ಹೇಳೋದು ಇದೇನೆ, ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹೃದಯ ಯಾವ ಕಡೆ ಇದೆಯೋ ನೋಡ್ಕೊಳ್ಳಿ. ಯಾವುದೇ ನಿಮ್ಗೆ ಆಸಕ್ತಿ ಇದೆಯೋ ನೋಡಿ, ಆಸಕ್ತಿ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಯಶಸ್ಸು ಗ್ಯಾರಂಟಿ ಸಿಗುತ್ತೆ.